ನಮಸ್ಕಾರ. ಪುಸ್ತಕದ ಮನೆಗೆ ಸ್ವಾಗತ. ಲೋಕ್ ಅದಾಲತ್ನ ಒಂದು ಮುಂದುವರೆದ ಭಾಗವನ್ನು ನಾವು ನೋಡ್ತಾ ಹೋಗೋದಾದರೆ, ಲೋಕ್ ಅದಾಲತ್ನ ಅದೊಂದು ಸಮಿತಿ ಮತ್ತು ಅದು ಯಾವ್ಯಾವ ರೀತಿಯಲ್ಲಿ ದೂರನ್ನು ದಾಖಲಿಸ್ಕೊಂಡು ಅದಕ್ಕೆ ಪರಿಹಾರಗಳನ್ನು ಕೊಡುತ್ತೆ ಅಂತ ಹೇಳಿ ನೋಡ್ತಾ ಹೋಗೋದಾದರೆ, ಲೋಕ್ ಅದಾಲತ್ ಅನ್ನುವಂಥದ್ದು ಪರಸ್ಪರವಾಗಿ ಪರಿಹರಿಸ್ಬೋದಾಗಿರುವಂತಹ ವಿವಾದಗಳನ್ನು ಅದು ಇತ್ಯರ್ಥಗೊಳಿಸ್ಕೊಡತ್ತೆ. ಇದರಲ್ಲಿ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗಿರ್ಬೋದು, ಅಥವಾ ಯಾವುದಾದ್ರೂ ಹಾನಿಗೆ ಸಂಬಂಧಪಟ್ಟಂತಾಗಿರ್ಬೋದು, ಅಥವಾ ವಿಭಜನಾ ಮೊಕದ್ದಮೆಗಳಿಗೆ ಸಂಬಂಧಿಸಿದಂತೆ ಈ ಒಂದು ಲೋಕ್ ಅದಾಲತ್ ಅನ್ನುವಂಥದ್ದು ಅದು ತೀರ್ಪನ್ನು ನೀಡ್ತಾ ಹೋಗುತ್ತೆ. ಇದರ ಜೊತೆಯಲ್ಲಿ ಇದು ಸಿವಿಲ್ ಸ್ವರೂಪದ ಪ್ರಕರಣ ಹಾಗೂ ಸಂಯುಕ್ತ ಅಪರಾಧ ಪ್ರಕರಣಗಳನ್ನು ಮುಖ್ಯವಾಗಿ ತೆಗೆದುಕೊಂಡು ಅದಕ್ಕೆ ಪರಿಹಾರವನ್ನು ನೀಡ್ತಾ ಹೋಗುತ್ತೆ. ಲೋಕ್ ಅದಾಲತ್ನ ಮುಖ್ಯ ಷರತ್ತು ಏನು ಅಂತ ಹೇಳಿದರೆ, ವಿವಾದವನ್ನು ಯಾರು ತಗೊಂಡು ಬಂದು ಲೋಕ್ ಅದಾಲತ್ನಲ್ಲಿ ಸಲ್ಲಿಸಿರ್ತಾರೋ ಆ ಎರಡೂ ಪಕ್ಷಗಳು ಕೂಡ ಇತ್ಯರ್ಥಕ್ಕೆ ಅವರು ಒಪ್ಕೊಂಡಿರಬೇಕು. ಅಂದರೆ ಲೋಕ್ ಅದಾಲತ್ ಏನು ತೀರ್ಪನ್ನು ಕೊಡುತ್ತೋ ಅದನ್ನು ಕೇಳಲಿಕ್ಕೆ ಎರಡೂ ಕಡೆಯವರು ಕೂಡ ಸಿದ್ಧರಿರಬೇಕು. ಇದರ ಒಂದು ನಿರ್ಧಾರಗಳನ್ನು ಏನು ಕೊಡುತ್ತೆ ಈ ಒಂದು ಲೋಕ್ ಅದಾಲತ್, ಅದು ಕಾನೂನಿನ ಒಂದು ಚೌಕಟ್ಟಿನೊಳಗೆ, ಸಂವಿಧಾನದ ಒಂದು ಚೌಕಟ್ಟಿನೊಳಗೆ ತೀರ್ಪನ್ನು ಕೊಡುವಂತಹ ಒಂದು ಕೆಲಸವನ್ನು ಮಾಡತ್ತೆ. ಅದರ ಜೊತೆಯಲ್ಲಿ ನಮ್ಮ ಕರ್ನಾಟಕದ ಲೋಕ್ ಅದಾಲತ್ ಅದು ಪರಿಹರಿಸಿರುವಂತಹ ಕೆಲವೊಂದು ಪ್ರಕರಣದ ಒಂದು ವಿವರವನ್ನು ನಾವು ನೋಡ್ತಾ ಹೋಗೋದಾದರೆ, ಆಗಸ್ಟ್ 2021ನೇ ಇಸ್ವಿಯಲ್ಲಿ ಇಡೀ ಕರ್ನಾಟಕದಲ್ಲಿ ಮೆಗಾ ಲೋಕ್ ಅದಾಲತ್ ಅನ್ನು ನಡೆಸಲಾಗತ್ತೆ. ಅದರಲ್ಲಿ ಸುಮಾರು 3,88,981 ಪ್ರಕರಣಗಳನ್ನು ಇತ್ಯರ್ಥ ಮಾಡಲಾಗತ್ತೆ. ಅದರ ಜೊತೆಯಲ್ಲಿ ಡಿಸೆಂಬರ್ 2020ನೇ ಇಸ್ವಿಯಲ್ಲಿ ಕರ್ನಾಟಕದ ಲೋಕ್ ಅದಾಲತ್ ಮತ್ತು ನಮ್ಮ ಕರ್ನಾಟಕದ ಉಚ್ಚ ನ್ಯಾಯಾಲಯ ಅಂದರೆ ಹೈಕೋರ್ಟ್ ಎರಡೂ ಕೂಡ ಸೇರಿಕೊಂಡು ಮೆಗಾ ಲೋಕ್ ಅದಾಲತನ್ನು ನಡೆಸುತ್ತೆ. ಈ ಎರಡರ ಒಂದು ಜಂಟಿ ಆಯೋಗದಲ್ಲಿ ಒಂದೇ ದಿನ 2,61,882 ಪ್ರಕರಣಗಳನ್ನು ಪರಿಹರಿಸುವ ಮೂಲಕ ದಾಖಲೆಯನ್ನು ಕೂಡ ಅಲ್ಲಿ ಸೃಷ್ಟಿ ಮಾಡತ್ತೆ. ಅದರ ಜೊತೆಯಲ್ಲಿ 2021ರ ಆಗಸ್ಟ್ ತಿಂಗಳಿನಲ್ಲಿ ಕರ್ನಾಟಕದ ಲೋಕ್ ಅದಾಲತ್ನ ಮೂಲಕ ಉಡುಪಿ ಜಿಲ್ಲೆಯಲ್ಲಿ 3,244 ಪ್ರಕರಣ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 5,235 ಪ್ರಕರಣಗಳನ್ನು ಇತ್ಯರ್ಥ ಮಾಡಲಾಗತ್ತೆ. ಇದಿಷ್ಟು ಲೋಕ್ ಅದಾಲತ್ನ ಕುರಿತಾಗಿರುವಂತಹ ಒಂದಷ್ಟು ಸಂಕ್ಷಿಪ್ತವಾದ ಮಾಹಿತಿ. ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ. ನಮಸ್ಕಾರ.